ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಟ್ರೆಂಡಿಂಗ್ ಅಪ್ಡೇಟ್ಸ್. ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲೇ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರೋ ಪೂರ್ಣ ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ತಡೆಯಕ್ಕೆ ವಿಡಿಯೋನ ಶುರು ಮಾಡೋಣ. ಇವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಕಳೆದ 3 ತಿಂಗಳಿಂದ ಹಣನ ರಾಜ್ಯ ಸರ್ಕಾರ ಬಂದು ಸ್ಟಾಪ್ ಮಾಡಿತ್ತು. ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗಿಂದ ಯಾವ ರೀತಿ ನಡ್ಕೊಂಡು ಬರ್ತಾ ಇತ್ತು ಅಂತ ಅಂದರೆ, ಈಗ ಜನವರಿ ತಿಂಗಳ ಹಣ ಫೆಬ್ರವರಿ ತಿಂಗಳ ಹಣ ಬಂದು ಮಾರ್ಚ್ ತಿಂಗಳ ಹಣ ಬಂದು ಏಪ್ರಿಲ್ ತಿಂಗಳಲ್ಲಿ, ಈ ರೀತಿಯಾಗಿ ಹಣ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗುವಂತಹ ಪ್ರೋಸೆಸ್ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದಾಗೆ ಕಳೆದ 3 ತಿಂಗಳಿಂದ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಇಂದಿನ 3 ತಿಂಗಳಿಂದ ಹಣ ಬರೋದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ 1,25,00,000 ಮಹಿಳೆಯರಿಗೂ ಕೂಡ ಭರವಸೆ ಬೆಳಕಾಗಿದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗಿದ್ದ ಕಾರಣ ಇದನ್ನೆಲ್ಲ ಗಮನಿಸಿದ ವಿರೋಧ ಪಕ್ಷದವರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಿದ್ದಾರೆ ಎಂದೇ ಹೇಳ್ತಾ ಇದ್ರು. ಆದರೆ ಭರವಸೆಯ ಬೆಳಕು ಮತ್ತೆ ಮೂಡಿಸುವಂತೆ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದೇ ಇಲ್ಲ, ನಾವು ಸ್ಟಾಪ್ ಮಾಡಿಲ್ಲ, ಇದು ಮಹಿಳಾ ಸಬಲೀಕರಣಕ್ಕೋಸ್ಕರನೇ ನಾವು ಜಾರಿಗೆ ತಂದಿರುವ ಯೋಜನೆಯಾಗಿರುವುದರಿಂದ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಅನ್ನೋ ಮಾತನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು, ರಾಜ್ಯ ಸರ್ಕಾರದ CM ಸಿದ್ದರಾಮಯ್ಯರವರಾಗಿರ್ಬೋದು ಈ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಹೌದು, ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಹಣ ಬಂದು 2,000 ಹಣ ಬಂದು ಮಹಿಳೆಯರ ಖಾತೆಗೆ ಜಮೆ ಆಗೋದಕ್ಕೆ ಶುರುವಾಯಿತು. ಅಂದರೆ ಎಲ್ಲ ಜಿಲ್ಲೆಗೂ ಕೂಡ ಒಂದೇ ಬಾರಿಗೆ ಬಿಡುಗಡೆ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಒಂದು 10% ಮಹಿಳೆಯರ ಖಾತೆಗೆ ಹಣ ಬಂದು ಜಮೆ ಆಗಿದ್ದಂತೂ ಸತ್ಯ. ಹಾಗಿದ್ರೆ ಎಷ್ಟನೇ ಕಂತಿನ ಹಣ ಜಮೆ ಆಗಿದೆ ಅಂತ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. 21ನೇ ಕಂತಿನ ಹಣ ಬಂದು ಜಮೆ ಆಗಿದೆ. 21ನೇ ಕಂತಿನ ಹಣ ಅಂದರೆ ಯಾವ ತಿಂಗಳದು ಅಂತ ನೀವು ಕೇಳ್ಬೋದು. 21ನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳದು, 21ನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳದು, 22ನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳದು, ಹಾಗೆ ಜೂನ್, ಜುಲೈ, ಆಗಸ್ಟ್ ಮುಗಿಸಿ ನಾವು ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಇದ್ದೀವಲ್ವಾ, ಇನ್ನು 4 ತಿಂಗಳ ಪೆಂಡಿಂಗ್ ಹಣನೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಇದೆ. ಹಾಗಿದ್ರೆ ಯಾವಾಗ ಜಮೆ ಮಾಡ್ತಾರೆ ಅಂತ ಕೇಳೋದಾದರೆ ನೋಡಬೇಕಾಗಿದೆ ಸ್ನೇಹಿತರೆ. ಇವಾಗ ನೋಡಬೇಕು ಯಾವಾಗ ಜಮೆ ಮಾಡ್ತಾರೆ ಅಂತಂದರೆ, ಈಗ ಸೆಪ್ಟೆಂಬರ್ ತಿಂಗಳು ನಡೀತಾ ಇರೋದ್ರಿಂದ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ 2 ಕಂತಿನ ಹಣನ ಜಮೆ ಮಾಡಿಬಿಟ್ಟಿದ್ರೆ, ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಇನ್ನೆರಡು ಉಳಿದಿರುವ ಕಂತಿನ ಹಣನ ಜಮೆ ಮಾಡಿದರೆ ಆದಷ್ಟು ಬೇಗ ಎಲ್ಲ ಕಂತಿನ ಹಣನೂ ಕೂಡ ಕ್ಲಿಯರ್ ಆಗ್ಬಿಡ್ತಿತ್ತು, ಈ ರೀತಿ ಹೇಳ್ಬೋದಾಗಿದೆ. ಆದರೆ ಇಲ್ಲಿ ಯಾವಾಗ ಜಮೆ ಮಾಡ್ತಾರೆ ಅಂತ ಅನ್ನೋ ಪ್ರೋಸೆಸ್ಸು ಯಾವ ರೀತಿ ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಇವಾಗ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಕೇಳಿದ್ರೆ, ಮಾಧ್ಯಮ ಮಿತ್ರರೊಡನೆ ಪ್ರಶ್ನೆ ಮಾಡಿ ಕೇಳಿದಾಗ ಅವರು ಏನಂತ ಉತ್ತರನ ಕೊಡ್ತಿದ್ದಾರೆ, ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ಅಂತ ಕೇಳೋದಕ್ಕೋಸ್ಕರ ಏನಂತ ಉತ್ತರ ಕೊಡ್ತಿದ್ದಾರೆ ಅಂತ ನೋಡೋದಾದರೆ, ಇರಿ ವೆಯ್ಟ್ ಮಾಡಿ, ಇವಾಗ ತಾನೇ 2,000 ಹಣನ ಮಹಿಳೆಯರ ಖಾತೆಗೆ ಜಮೆ ಮಾಡಿದ್ದೀವಿ. 1,25,00,000 ಮಹಿಳೆಯರ ಖಾತೆಗೂ ಪೂರ್ಣ ಪ್ರಮಾಣದಲ್ಲಿ ಹಣ ಬಂದು ಜಮೆ ಆಗಲಿ, ನಂತರ ನಾವು ಇನ್ನೊಂದು ಕಂತಿನ ಹಣನ ಜಮೆ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಲ್ಲ ಅಂತ ಅನ್ನೋ ಉತ್ತರ ಬರ್ತಾ ಇದೆ ಹೊರತು, ನಾವು ಇಷ್ಟು ಕಂತಿನ ಹಣನ ಜಮೆ ಮಾಡಿದ್ದೇವೆ, ಇನ್ನಿಷ್ಟು ಕಂತಿನ ಹಣ ಜಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದೇ ವಿಷಯನೂ ಕೂಡ ಮಾಧ್ಯಮದವ್ರ ಮುಂದೆ ಆಗಲಿ, ಇನ್ನೆಲ್ಲಿ ಬೇರೆ ಕಡೆ ಸಭೆಯಲ್ಲಾಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ಇಲ್ಲಾಂತಂದರೆ CM ಸಿದ್ದರಾಮಯ್ಯ ಆಗಿರ್ಬೋದು, ಈ ವಿಷಯದ ಬಗ್ಗೆ ಎಲ್ಲೂ ಕೂಡ ಹೊರ ಬಂದಿಲ್ಲ ಮಾತು ಅಂತಲೇ ಹೇಳ್ಬೋದು. ಯಾವ್ಯಾವ ಅಪ್ಡೇಟ್ ಬರ್ತಾ ಇದೆ ಆ ಅಪ್ಡೇಟ್ ಎಲ್ಲ ಜೆನ್ಯೂನ್ ಆಗಿ ನಾವು ಮಹಿಳೆಯರಿಗೆ ತಲುಪಿಸುವಂತಹ ಕೆಲಸನ ಮಾಡ್ತಾಯಿದ್ದೀವಿ. ನಮ್ಮ ಚಾನಲಲ್ಲಿ ದಿನನಿತ್ಯನೂ ಕೂಡ ಹೊಸ ಅಪ್ಡೇಟ್ಸು ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಹೊಸ ಅಪ್ಡೇಟ್ಸ್ ಬರ್ತಾ ಇದೆ ಅದನ್ನೆಲ್ಲ ಕೂಡ ಪಿನ್ ಟು ಪಿನ್ ಆಗಿ ತಲುಪಿಸುವಂಥ ಕೆಲಸನ ಮಾಡ್ತಾಯಿದ್ದೀವಿ. ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನು ಖಂಡಿತವಾಗಿಯೂ ಮರಿಬೇಡಿ. ಹಾಗೆ ಇವಾಗ ನಮಗೆ ಕಳೆದ 4 ತಿಂಗಳಿಂದ ಹಣನೇ ಬಂದಿಲ್ಲ ಅಂಥವ್ರು ನಾವು ಏನು ಮಾಡಬೇಕು, ಎಲ್ಲೋಗಿ ಕೇಳಬೇಕು, ಯಾರನ್ನು ಹೋಗಿ ಕೇಳಬೇಕು? ಇವಾಗ ಹಣ ಬಂದರೆ ನಾವು ಅಕೌಂಟ್ಗೆ ತೊಗೋಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕಾ, ನಾವು ಏನು ಮಾಡಬೇಕು ಹಾಗಿದ್ರೆ ಅಂತ ಕೇಳೋದಾದರೆ, ಇವಾಗ ಪೂರ್ಣ ವಿವರ ಅಂದರೆ ಪೂರ್ಣ ಜವಾಬ್ದಾರಿಯನ್ನು ಅಂಗನವಾಡಿ ಟೀಚರ್ಸ್ ಇದ್ದಾರಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನು ಅಂಗನವಾಡಿ ಟೀಚರ್ಸ್ಗೆ ಒಪ್ಪಿಸಿದ್ದಾರೆ. ಅವ್ರ ಹತ್ರ ನಿಮ್ಮ ಆಧಾರ್ ಕಾರ್ಡು ಹಾಗೆ ರೇಷನ್ ಕಾರ್ಡು ಇವೆರಡನ್ನು ತಗೊಂಡೋಗಿ ಕೊಟ್ಟರೆ ಅವರು ನಿಮಗೆ ಹಣ ಯಾವ ತಿಂಗಳಿಂದ ಬಂದಿಲ್ಲ, ಯಾಕೆ
ಹಣ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ, ನಿಮ್ಮ ಕಡೆಯಿಂದನೇ ಏನಾದರೂ ಇಶ್ಯೂಸ್ ಇದೆಯಾ, ಇಲ್ಲ ಅಂತಂದರೆ ಸರ್ಕಾರದ ಕಡೆಯಿಂದನೇ ಏನಾದರೂ ಇಶ್ಯೂಸ್ ಇದೆಯಾ ಅಂತ ಅನ್ನೋದನ್ನು ಚೆಕ್ ಮಾಡಿ ಅದು ಸರಿ ಹೋಗಿ ನಿಮಗೆ ಹಣ ಬರೋ ರೀತಿ ಮಾಡ್ತಿದ್ದಾರೆ ಸ್ನೇಹಿತರೆ. ನೀವು ಆದಷ್ಟು ಬೇಗ ಅಂಗನವಾಡಿ ಟೀಚರ್ಸನ್ನು ಹೋಗಿ ಕಾಣಬಹುದು. ಈ ರೀತಿಯಾಗಿ ಸುಲಭ ಮಾರ್ಗದಲ್ಲಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ತೊಂದರೆ ಇದ್ದರೂ ಕೂಡ ನಡೆಸಿಕೊಡುವ ರೀತಿ ಮಾರ್ಗನ ಸೂಚಿಸಿಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆ ಯಾರ್ಯಾರು GST ಪೇ ಮಾಡ್ತಾಯಿದ್ರು ಕೂಡ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿದ್ದು ಹಣದ ಸೌಲಭ್ಯನ ಪಡ್ಕೋತಾ ಇದ್ರೋ ಅಂಥವ್ರಿಗೂ ಕೂಡ GST ಪೇ ಮಾಡ್ತಿದ್ರಲ್ಲ ಅಂಥವ್ರ ಲೀಸ್ಟನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಿಂದ ತೆಗೆದು ಹಾಕಲಾಗಿದೆ. ಇಂಥವ್ರು ಹೋಗಿ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ, ಅವರು ತೆಗೆದು ಹಾಕಿದ್ದಾರೆ. ಇಲ್ಲ ನಾವು GST ಪೇ ಮಾಡ್ತಾ ಇಲ್ಲ ಆದರೂ ಕೂಡ ತೆಗೆದಾಕಿದ್ದಾರೆ ಅಂತ ಅಂದರೆ ನೀವು ಹೋಗಿ ಅಂಗನವಾಡಿ ಟೀಚರ್ಸ್ ಹತ್ರ ಭೇಟಿಯಾಗಿ ಅವರಿಂದ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ಇವಾಗ ಹಾಗಿದ್ರೆ ನಮಗೆ ಈಗ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೇನಾದರೂ ಕೇಳೋದಾದರೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಹೊಸ ಅಪ್ಡೇಟ್ಸ್ ಬಂದರೂ ಕೂಡ ಇಲ್ಲ ಅಂತಂದರೆ ನಾವು ಇವಾಗ ಇಂಥ ದಿನ ಬಂದು ಹಾಕ್ತೀವಿ ಹಣನ ಅಂತ ಹೇಳಿದ್ರು ಕೂಡ ನಾವು ನಿಮಗೆ ಪಿನ್ ಟು ಪಿನ್ ತಿಳಿಸುವಂತಹ ಕೆಲಸನ ಮಾಡ್ತಾನೆ ಬರ್ತಾ ಇದ್ದೀವಿ. ಅದೇ ರೀತಿ ಯಾವುದೇ ಅಪ್ಡೇಟ್ಸ್ ಇಲ್ಲ. ಮೋಸ್ಟ್ಲಿ ಈ ತಿಂಗಳಲ್ಲಿ ಹಾಕಿದ್ರೂ ಕೂಡ ಹಾಕಬಹುದು. ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದು ಈ ತಿಂಗಳಲ್ಲೇ ಜಮೆ ಆಗುತ್ತೆ. ಆದರೆ ಯಾವ ಜಿಲ್ಲೆಗೆ ಮೊದಲು ಜಮೆ ಆಗುತ್ತೆ ಅಂತ ನೀವೇನಾದರೂ ಪ್ರಶ್ನೆ ಮಾಡೋದಾದರೆ ಈ ಜಿಲ್ಲೆಗೆ ಮೊದಲು ಜಮೆ ಆಗುತ್ತೆ, ಆ ಜಿಲ್ಲೆಗೆ ಮೊದಲು ಜಮೆ ಆಗುತ್ತೆ ಅಂತ ಯಾವುದೇ ಹೊಸ ಅಪ್ಡೇಟ್ಸು ಕೂಡ ಹೊರಬಿದ್ದಿಲ್ಲ. ನಮಗೇನು ಮೊದಲು ಹಣ ಜಮೆ ಆಗೋದಕ್ಕೆ ಶುರುವಾದ ಒಂದು ವಾರದೊಳಗಾಗಿರ್ಬೋದು, ಇಲ್ಲ ಅಂತಂದರೆ 15 ದಿನದೊಳಗಾಗಿರ್ಬೋದು 1,25,00,000 ಫಲಾನುಭವಿಗಳ ಖಾತೆಗೂ ಹಣ ಜಮೆ ಆಗುತ್ತೆ ಅಂತ ಅಂದರೆ ನಮಗೇನು ಯಾವ ಜಿಲ್ಲೆಗೆ ಬೇಕಿದ್ರೂ ಮೊದಲು ಜಮೆ ಆಗಲಿ, ಆದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗಲಿ. ಹಣ ಜಮೆ ಆಗೋದಕ್ಕೆ ಶುರು ಆಗೋದಂತೂ ನಮಗೆ ಮುಖ್ಯ, ಅದೇ ಬೇಕಾಗಿರೋದು. ಹಣ ಜಮೆ ಆಗೋದಕ್ಕೆ ಆದಷ್ಟು ಬೇಗ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಅಪ್ಡೇಟ್ಸ್. ಇದೇ ರೀತಿ ಹೊಸ ಅಪ್ಡೇಟ್ಸ್ ಯಾವುದಾದ್ರೂ ಬರ್ತಾ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡುವಂತಹ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ, ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.